ಸತ್ಯದ ಬೆಳಕಿನಲ್ಲಿ ನಮ್ಮ ವರದಿ, ನಮ್ಮ ಧ್ವನಿ, ಜನರ ವಿಶ್ವಾಸದ ಪ್ರತಿಬಿಂಬ. ಚಿತ್ರದುರ್ಗದಲ್ಲಿ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು ಹಾಗೂ ಯುವ ಕಾಂಗ್ರೆಸ್ ಉಪಾಧ್ಯಕ್ಷರಾದ ಸಮರ್ಥ್ ರಾಯ್ ಅವರು ಮಾತನಾಡಿ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ವಿರುದ್ಧ ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ. ಸಮರ್ಥ್ ರಾಯ್ ಅವರ ಹೇಳಿಕೆಯ ಪ್ರಕಾರ ಸ್ವಾತಂತ್ರ್ಯ ಬಂದಿನಿಂದಲೂ ಮಾದಿಗ ಸಮುದಾಯವು ಸಾಂಪ್ರದಾಯಿಕ ಮತ ಬ್ಯಾಂಕ್ ಆಗಿ ಉಳಿದುಕೊಂಡಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ಜೊತೆಗೆ ಒಳ ಮೀಸಲಾತಿ ಹಾಗೂ ಸಮುದಾಯದ ರಾಜಕೀಯ ಪ್ರಾತಿನಿಧ್ಯ ವಿಚಾರದಲ್ಲಿ ಅನ್ಯಾಯವಾಗುತ್ತಿದೆ ಎಂಬ ಭಾವನೆ ಸಮಾಜದಲ್ಲಿ ಇದೆ ಎಂದು ಅವರು ಹೇಳಿದ್ದಾರೆ. ಅವರು ಮುಂದುವರೆದು, ಮಲ್ಲಿಕಾರ್ಜುನ ಖರ್ಗೆ ಅವರು ಮಾದಿಗ ಸಮುದಾಯದ ಹಿತಾಸಕ್ತಿಗೆ ಒಲವು ತೋರಿಸುತ್ತಿಲ್ಲ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದು, ಸಮುದಾಯದ ಪ್ರಬಲ ನಾಯಕ ಎಂದು ಪರಿಗಣಿಸಲಾಗುವ ಎಚ್. ಆಂಜನೇಯ ಅವರನ್ನು ವಿಧಾನ ಪರಿಷತ್ ಸದಸ್ಯರನ್ನಾಗಿ ಮಾಡಿ ಸಚಿವ ಸ್ಥಾನ ನೀಡಬೇಕು ಎಂದು ಆಗ್ರಹಿಸಿದರು. ಇನ್ನು ಒಳ ಮೀಸಲಾತಿ ವಿಚಾರದಲ್ಲಿ ಖರ್ಗೆಯವರು ಹಿಂದೆ ವಿರೋಧಾತ್ಮಕ ನಿಲುವು ಹೊಂದಿದ್ದರು ಎಂಬ ಆರೋಪವನ್ನು ಸಮರ್ಥ್ ರಾಯ್ ಮಾಡಿದ್ದಾರೆ. ಅವರು ಕಾಂಗ್ರೆಸ್ ಸರ್ಕಾರದಲ್ಲಿ ವಿವಿಧ ಎಸ್ಸಿ ಸಮುದಾಯದ ನಾಯಕರಿಗೆ ನೀಡಿರುವ ಖಾತೆಗಳ ಕುರಿತು ಪ್ರಸ್ತಾಪಿಸಿದ್ದಾರೆ. ಹಿರಿಯ ನಾಯಕ ಕೆಎಚ್ ಮುನಿಯಪ್ಪ ಅವರಿಗೆ ಆಹಾರ ಖಾತೆ ಹಾಗೂ ತಿಮ್ಮಾಪುರ ಅವರಿಗೆ ಅಬಕಾರಿ ಖಾತೆ ನೀಡಿರುವುದನ್ನು ಪ್ರಶ್ನಿಸಿದ್ದಾರೆ. ಮುನಿಯಪ್ಪ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡುವ ಅರ್ಹತೆ ಇದ್ದರೂ ಅವಕಾಶ ನೀಡಲಾಗಿಲ್ಲ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ದಿನಗಳಿಂದಲೂ ಕೂಡ ಮನೆಯಲ್ಲಿ ಕೂರದೆ ಮಾದಿಗ ಸಮಾಜ ಮತ್ತು ಕಾಂಗ್ರೆಸ್ ಸರ್ಕಾರ ಮತ್ತು ಪಕ್ಷಕ್ಕೆ ಕೊಂಡಿಯಾಗಿ ಕೆಲಸ ಮಾಡ್ಕೊತ ಬಂದಿದ್ದಾರೆ. ಅವರ ಸುದೀರ್ಘ 45 ವರ್ಷಗಳ ಹೋರಾಟವನ್ನು ಪಕ್ಷ ಮತ್ತು ಸರ್ಕಾರ ಪರಿಗಣನೆಗೆ ತಗೊಂಡು ಕೂಡಲೇ ಅವರಿಗೆ MLCಯನ್ನ ಮಾಡಿ ಮಂತ್ರಿಯನ್ನಾಗಿ ಮಾಡಬೇಕನ್ನೋದು ನಮ್ಮ ಸಮಾಜದ ಕೂಗಾಗಿ ರಾಜ್ಯ ತುಂಬ ಎದ್ದಿದೆ. ಹಾಗಾಗಿ ನಾನು ಪಕ್ಷದ ವರಿಷ್ಠರಲ್ಲಿ ಹಾಗೂ ಸರ್ಕಾರಕ್ಕೆ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸಾಹೇಬ್ರಿಗೂ ಕೂಡ ಮನವಿಯನ್ನು ಮಾಡ್ತೇವೆ. ನಮ್ಮ ಮಾದಿಗರ ಶಕ್ತಿ ಭಾಳಷ್ಟು ಇದೆ. ರಾಜ್ಯದಲ್ಲಿ 1,05,00,000 ಇರ್ತಕ್ಕಂಥ SC ಒಳಗಡೆ ಬಹುಸಂಖ್ಯಾತರಾಗಿ ಮಾದಿಗ ಸಮಾಜ ಇದೆ. ತಾವು ಎಲ್ಲ ಪ್ರಾತಿನಿಧ್ಯದಲ್ಲೂ ಕೂಡ ಕೊಡಬೇಕಾದ್ರೆ ಪ್ರಥಮ ಆಯ್ಕೆಯಾಗಿ ಮಾದಿಗ ಸಮಾಜವನ್ನು ಕನ್ಸಿಡರ್ ಮಾಡಬೇಕು ಅನ್ನೋದು ನಮ್ಮ ಸಮಾಜದ ಕೂಗಾಗಿದೆ. ಹಾಗಾಗಿ ಮುಂಬರುವ ಪರಿಷತ್ ಚುನಾವಣೆಗಳಲ್ಲಿ ಪ್ರಥಮವಾಗಿ ಮಾದಿಗ ಸಮಾಜಕ್ಕೆ ಸೇರಿದಂಥ ನಮ್ಮ ಸಮಾಜದ ಅಗ್ರಗಣ್ಯ ನಾಯಕರಾದಂಥ ಎಚ್. ಆಂಜನೇಯ ಅವರಿಗೆ MLC ಮಾಡೋದ್ರ ಮುಖಾಂತರ ನಮ್ಮ ಸಮಾಜಕ್ಕೆ ನ್ಯಾಯ ಕೊಡಬೇಕು ಅಂತೇಳಿ ಕೇಳ್ತಾ ಇದ್ದೀನಿ. ಒಂದು ವೇಳೆ ಮಾಡಲಿಲ್ಲ ಅಂತಂದರೆ ಮಾದಿಗ ಸಮಾಜ ನಿಜಕ್ಕೂ ಕೂಡ ಕಾಂಗ್ರೆಸ್ನಿಂದ ದೂರ ಆಗೋದ್ರಲ್ಲಿ ಎರಡನೇ ಮಾತಿಲ್ಲ. ಯಾಕಂದರೆ 45 ವರ್ಷಗಳಿಂದ ಮಾದಿಗ ಸಮಾಜ ಮತ್ತು ಕಾಂಗ್ರೆಸ್ ಪಾರ್ಟಿಗೆ ಕೊಂಡಿಯಾಗಿ ಆಂಜನೇಯ ಅವರು ನಿಂತಿದ್ದಾರೆ ಅಂತ ನಾವು ನಿಜಕ್ಕೂ ಕೂಡ ಘಂಟಾಘೋಷವಾಗಿ ಹೇಳಲಿಕ್ಕೆ ಬಯಸ್ತೀನಿ. ಅವರೇ ನಮಗೆ ಪ್ರಶ್ನಾತೀತ ನಾಯಕರು, ಅವರ ನಮ್ಗೆ ಅಗ್ರಗಣ್ಯ ನಾಯಕ. ನಮ್ಮ ಸಮಾಜದಲ್ಲಿ ರಾಜ್ಯ ತುಂಬ ಅಡ್ಡಾಡಿ ಅವ್ರದೇ ಆದಂಥ ಅಭಿಮಾನ ಬಳಗವನ್ನು ಹೊಂದಿರತಕ್ಕಂಥ ಮತ್ತೊಬ್ಬ ಮಾದಿಗ ಸಮಾಜದ ನಾಯಕರನ್ನ ನಾವು ನೋಡಿಲ್ಲ. ಯಾರಾದರೂ ಇದ್ರೂ ಕೂಡ ಅವ್ರವ್ರ ಜಿಲ್ಲೆಗೆ ಸೀಮಿತರಾಗಿದ್ದಾರೆ. ಬಟ್ ಇಡೀ ದಕ್ಷಿಣ ಭಾರತದಲ್ಲೇನೆ ಎಚ್. ಆಂಜನೇಯ ಅವರು ತಮ್ಮದೇ ಆದಂಥ ಛಾಪನ್ನು ಮೂಡಿಸಿದ್ದಾರೆ. ಹಾಗಾಗಿ ರಾಜ್ಯದ ಕಂಡಂಥ ಅತ್ಯುನ್ನತ ಮಾದಿಗ ಸಮಾಜದ ನಾಯಕ ಅಂತೇಳಿ ನಾವು ಹೆಮ್ಮೆಯಿಂದ ಹೇಳ್ತೀವಿ. ಹಾಗಾಗಿ ಅವರಿಗೆ ಪರಿಷತ್ತಿಗೆ ನೀವು ಪರಿಗಣನೆ ಮಾಡಲೇಬೇಕು ಅನ್ನೋದು ನಮ್ಮ ಹಕ್ಕೊತ್ತಾಯ. ಸಿದ್ದರಾಮಯ್ಯ ಅವರ ಬೆಂಬಲಿಗರು ಹೌದು, ಸಿದ್ದರಾಮಯ್ಯ ಅವರು ಹೇಳಿದ್ರು ಹಿಂದೆ ಪ್ರೆಸ್ ಮೀಟಲ್ಲಿ, ನನ್ನ ಎದೆ ಬಗದ್ರು ಕೂಡ ಸಿದ್ದರಾಮಯ್ಯ ಅವರು ಕಾಣ್ತಾರೆ ಅಂತೇಳಿ. ಸಿದ್ದರಾಮಯ್ಯ ಅವರ ಮೇಲೂ ಕೂಡ ನಮಗೆ ಅತಿಯಾದ ಆತ್ಮವಿಶ್ವಾಸ ಇದೆ. ಖಂಡಿತ ಸೂಕ್ತ ಸ್ಥಾನಮಾನವನ್ನ ಆಂಜನೇಯ ಅವರಿಗೆ ನೀಡ್ತಾರೆ ಅನ್ನೋದು ಭರವಸೆ ಇದೆ. ಪಕ್ಷನೂ ಕೂಡ ಈ ಬಗ್ಗೆ ಗಮನ ಹರಿಸಬೇಕು. ಈ ಪಕ್ಷದ ಉಸ್ತುವಾರಿಗಳಂತ ಸುರ್ಜೇವಾಲಾ ಸಾಹೇಬರಾಗಿರ್ಬೋದು, ರಾಹುಲ್ ಗಾಂಧಿ ಅವರಾಗಿರ್ಬೋದು, ಸಾಮಾಜಿಕ ನ್ಯಾಯನೇ ಕಾಂಗ್ರೆಸ್ಗೆ ಅಜೆಂಡಾ ಅಂತ ಅಂದಮೇಲೆ ಸಾಮಾಜಿಕ ನ್ಯಾಯ ಕೊಡಿಸ್ಬೇಕಾದ್ರೆ ಮಾದಿಗರು ಈ ಜಾತಿ ವ್ಯವಸ್ಥೆಯಲ್ಲೇ ಅತ್ಯಂತ ತುಳಿತಕ್ಕೆ ಒಳಗಾಗದವರು, ಅಸ್ಪೃಶ್ಯತೆಗೆ ಒಳಗಾದವರು. ಹಾಗಾಗಿ ಈ ಒಂದು ಸಮಾಜವನ್ನು ಮುಖ್ಯವಾಹಿನಿಗೆ ತರಬೇಕು. ಆಂಜನೇಯ ಅವರಿಗೆ MLC ಮಾಡಲೇಬೇಕು. MLC ಮಾಡಿ ಮಂತ್ರಿ ಮಾಡಿ ಇಡೀ ರಾಜ್ಯದ ತುಂಬ ಮಾದಿಗರ ಸಂಘಟನೆ ಮಾಡಿ 28 ಚುನಾವಣೆಗೆ ಬಳಸ್ಕೋಬೇಕು ಅನ್ನೋದು ನಮ್ಮ ಕೂಗಾಗಿದೆ. ನನ್ನ ಪ್ರಶ್ನೆ ಹೇಳಿ ಸರ್. ಸಿದ್ದರಾಮಯ್ಯ ಅವರ ಬೆಂಬಲಿಗರು ಅಂತ ಮೊದಲಿಂದನೇ ಹೇಳ್ಕೊಂಡ್ ಬಂದಿರೋರು, ಅವರು ಕೂಡ ಹಾಗೆ ಇದ್ದಾರೆ. ಹೌದು, ಆದ್ರೆ ಇದು ಎಲ್ಲೋ DK ಶಿವಕುಮಾರ್ ಅವರಿಗೆ ಇರುಸುಮುರುಸು ಆಗಿತ್ತು. ಇಲ್ಲ, DK ಶಿವಕುಮಾರ್ ಹಾಗಾಗಿ ಈ ಕ್ಯಾಬಿನೆಟ್ ನಲ್ಲಿ ಅವರಿಗೆ ಅವಕಾಶ ಸಿಗುತ್ತಾ, ಆತರ ಅನ್ಸುತ್ತಾ ನಿಮಗೆ? ಖಂಡಿತ ಸಿಗುತ್ತೆ. ಯಾಕಂದ್ರೆ ಸಿದ್ದರಾಮಯ್ಯ ಬೆಂಬಲಿಗರೇ ಈಗ ಎಲ್ಲರೂ ಕೂಡ ಮಂತ್ರಿ ಆಗಿದ್ದಾರೆ. ಶಿವಕುಮಾರ್ ಆಗಿರ್ಬೋದು, ಆದ್ರೆ ಶಿವಕುಮಾರ್ದೇ ಆದಂಥ ಕ್ಯಾಂಡಿಡೇಟ್ಗಳು ಇರ್ತಾರೆ, ಸಿದ್ದರಾಮಯ್ಯ ಅವ್ರದೇ ಆದಂಥ ಕ್ಯಾಂಡಿಡೇಟ್ಗಳು ಇರ್ತಾರೆ. ಪಕ್ಷದ ಕ್ಯಾಂಡಿಡೇಟ್ಗಳು ಕೂಡ ಹೈಕಮಾಂಡ್ ಅವರು ಕೂಡ ಕೆಲವ್ರನ್ನ ನೇಮಿಸಿದ್ದಾರೆ. ಆ ಸಿದ್ದರಾಮಯ್ಯ ಅವ್ರ ಕೋಟದಲ್ಲಿ ಆಂಜನೇಯರು ಆಗೋದ್ರಲ್ಲಿ ಎರಡನೇ ಮಾತಿಲ್ಲ ಅನ್ನೋದು ನಮ್ಮ ವಿಶ್ವಾಸ. ಮಾದಿಗರನ್ನ ತೊಳೆಯೋದಕ್ಕೆ ಖರ್ಗೆ ಅವರೇ ಕಾರಣ ಅಂತ ಹೇಳ್ತೀವಿ. ಖಂಡಿತ ಸರ್. ಈ ವ್ಯವಸ್ಥೆ ನೋಡ್ಕೊಂತ ಬರ್ತಾ ಇದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ
ಸಾಂಪ್ರದಾಯಿಕ ಮತಗಳಾಗಿ ಕಾಂಗ್ರೆಸ್ಗೆ ಉಳ್ಕಂತ ಬಂದಿದ್ದೀವಿ ನಾವು. ಸ್ವತಂತ್ರ ಬಂದ ನಂತರದಿಂದನೂ ಮಾದಿಗರು ಕಾಂಗ್ರೆಸ್ಗೆ ಸಾಂಪ್ರದಾಯಿಕ ಮತಗಳಾಗಿ ಉಳ್ಕಂತ ಬಂದಿದ್ವಿ. ಆ ಎಲ್ಲ ಒಂದು ಕಡೆ ಇವರು ಅಧ್ಯಕ್ಷರು ಆದಾಗಲಿಂದ ಯಾರು? ಖರ್ಗೆ ಸಾಹೇಬ್ ನಮ್ಮ ಮಾದಿಗ ಸಮಾಜಕ್ಕೆ ಎಲ್ಲ ಒಂದ್ ಕಡೆ ತುಳಿತಾ ಇದಾರೆ ಅನ್ನೋ ಭಾವನೆ ನನ್ನೊಬ್ಬಂದಲ್ಲ, ಇಡೀ ನಮ್ಮ ಸಮಾಜದ ಎದೆ ಒಳಗಿದೆ ಅನ್ನೋದನ್ನ ನಾನು ನೇರವಾಗಿ ಹೇಳಕ್ ಬಯಸ್ತೀನಿ ಸರ್ಗೆ. ಖರ್ಗೆ ಸಾಹೇಬರು ನಿಜಕ್ಕೂ ಕೂಡ ಮಾದಿಗ ಸಮಾಜದ ಬಗ್ಗೆ ಒಲವಿದ್ರೆ, ಅಭಿಮಾನ ಇದ್ರೆ, ಮಲ್ತಾಯಿ ಧೋರಣೆ ನಾನು ಮಾಡ್ತಾ ಇಲ್ಲ ಅನ್ನೋದಾದ್ರೆ ಮಾದಿಗರಿಗೆ, ಅದರಲ್ಲೂ ಕೂಡ ಹೆಚ್ಚು ಶಕ್ತಿ ಇರ್ತಕ್ಕಂಥ ಆಂಜನೇಯವರಿಗೇನೆ MLC ಮಾಡಿ ಮಂತ್ರಿ ಮಾಡಿ ಈ ಒಂದು ಆಪಾದನೆಯಿಂದ ಹೊರಗೆ ಬರ್ಬೇಕಂತ ನಾನು ನೇರವಾಗಿ